ಶಾಸಕರ ಜೊತೆ ಮೂರನೇ ದಿನವೂ ಸುರ್ಜೇವಾಲಾ ಮೀಟಿಂಗ್ ಮಾಡ್ತಾ ಇದ್ದಾರೆ. ಸಿಎಂ ಬದಲಾವಣೆ ವಿಚಾರದಲ್ಲಿ ಕ್ಲಾರಿಟಿ ಬೇಕು. ಪದೇ ಪದೇ ಮಾಧ್ಯಮಗಳಲ್ಲಿ ಚರ್ಚೆಯಾಗ್ತಾ ಇದೆ. ಇದು ತಳಮಟ್ಟದ ಕಾರ್ಯಕರ್ತರಿಗೆ ಗೊಂದಲ ಮೂಡಿಸುತ್ತೆ. ಒಂದಿಬ್ಬರು ಸಚಿವರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಸಿಎಂ ಮೂಲಕ ಅವರಿಗೆ ಸೂಚನೆ ಕೊಡಿ. ಸುರ್ಜೇವಾಲಾಗೆ ಶಾಸಕ ಪ್ರಕಾಶ್ ಕೋಳಿವಾಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಪದೇ ಪದೇ ನಾವು ಹೇಳೋದು ಸಿಎಂ ಕುರ್ಚಿ ಖಾಲಿ, ಡಿಕೆಶಿಯಿಂದ ಲಾಬಿ, ಸಿಎಂ ಸಿದ್ದರಾಮಯ್ಯನವರು ಬಿಟ್ಟು ಕೊಡ್ತಾರಾ? ನಾವು ಹೇಳಿ ನಮಗೆ ಸಾಕಾಗಿದೆ. ಹಾಗಾಗಿ ಇದಕ್ಕೊಂದು ಸುಖಾಂತ್ಯ ಆಡಬೇಕು. ಒಂದಿಬ್ಬರು ಸಚಿವರು ಸರಿಯಾಗಿ ಸ್ಪಂದನೆ ಕೊಡ್ತಾ ಇಲ್ಲ. ಸಿಎಂ ಮೂಲಕ ಅವರಿಗೆ ಸೂಚನೆ ಕೊಡಿ. ಸುರ್ಜೇವಾಲಾಗೆ ಶಾಸಕ ಪ್ರಕಾಶ್ ಕೋಳಿವಾಡ ಮನವಿ ಮಾಡ್ಕೊಂಡಿದ್ದಾರೆ. ಶಾಸಕರ ಜೊತೆ ಮೂರನೇ ದಿನವೂ ಸುರ್ಜೇವಾಲಾ ಮೀಟಿಂಗು. ಸಿಎಂ ಬದಲಾವಣೆ ವಿಚಾರದಲ್ಲಿ ಕ್ಲಾರಿಟಿ ಬೇಕು. ಒಂದ್ಸತಿ ಅಧಿಕಾರ ಹಂಚಿಕೆ ವಿಚಾರ ಪ್ರಸ್ತಾಪ ಆಗುತ್ತೆ. ಮತ್ತೊಮ್ಮೆ ಅದ್ಯಾರೋ ರಾಮನಗರದ ಶಾಸಕ ಅಂತೆ, ಪ್ರಥಮ ಬಾರಿ ಶಾಸಕರಾಗಿದ್ದರೂ ಕೂಡ ಅದೇನೋ ಒಂದು ವಿಪ್ಲವ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸಿದ್ರು. ಸೊ ಅದಾದ ನಂತರ ಮತ್ತೆ ಅವರಿಗೆ ಶೋಕಾಸ್ ನೋಟಿಸ್ ಜಾರಿ ಆದ ಮೇಲೂ ಕೂಡ ಏನೋ ಕ್ರಾಂತಿನೇ ಮಾಡಿದ್ದೀನಿ ಅನ್ನೋ ಥರ ನನಗೆ ಶೋಕಾಸ್ ನೋಟಿಸ್ ಬಂದರೂ ಪರವಾಗಿಲ್ಲ, ಡಿ ಕೆ ಸಿ ಎಂ ಆಗಬೇಕು ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ರು. ಅದಾದ ನಂತರ ಅದಕ್ಕೆ ಕಡಿವಾಣ ಹಾಕಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ನನ್ನ ಪರ ಯಾರು ಮಾತನಾಡೋ ಅವಶ್ಯಕತೆ ಇಲ್ಲ. ಅದಾದ ಮೇಲೆ ಎಲ್ಲ ಪ್ರಹಸನಗಳು, ಎಲ್ಲ ಹೈಡ್ರಾಮಾಗಳು ವರ್ಕೌಟ್ ಆಗೋದಿಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ಗೆ ಗೊತ್ತಾದಾಗ, ನೋಡ್ರಿ ಸಿಎಂ ಸಿದ್ದರಾಮಯ್ಯ ಅಥವಾ ಸಿಎಂ ಕುರ್ಚಿ ಖಾಲಿ ಇಲ್ಲ, ಸಿಎಂ ಬದಲಾಗೋದೂ ಇಲ್ಲ, ನನಗೆ ನನ್ನ ಕಣ ಮುಂದೆ ಬೇರೆ ಅವಕಾಶಗಳೂ ಇಲ್ಲ, ಏನು ಮಾಡಲಿ ಅಂತ ಹೇಳಿ ನಿಸ್ಸಹಾಯಕತೆಯನ್ನು ತೋಡ್ಕೊಂಡ್ರು. ಈಗ ಸುರ್ಜೇವಾಲಾರು ರಾಜ್ಯಕ್ಕೆ ಬಂದಿದ್ದಾರೆ. ಕೆಲ ಶಾಸಕರನ್ನು ಕರೆಸಿ ಅವರಲ್ಲಿ ಅಭಿಪ್ರಾಯವನ್ನು ಸಂಗ್ರಹಿಸ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಶಾಸಕರು ಬೇರೆ ಬೇರೆ ತರಹದ ಅಭಿಪ್ರಾಯಗಳನ್ನು ಕೊಡ್ತಾರೆ. ಮತ್ತೊಂದು ಕಡೆ ಸುರ್ಜೇವಾಲಾರಿಗೆ ಸಿ ಪಿ ಯೋಗೇಶ್ವರ್ ಅಂದರೆ ಚನ್ನಪಟ್ಟಣದ ಶಾಸಕ, ಅವರ ಪತ್ನಿ ಮಕ್ಕಳು ಕೂಡ ಕಂಪ್ಲೇಂಟ್ ಮಾಡಿರುವಂತಹದ್ದು. ಜೊತೆಗೆ ಇಲ್ಲಿ ಕೋಳಿವಾಡ ಕೇಳ್ಕೊಂಡಿರೋದೇನು ಅಂತ ಹೇಳಿದ್ರೆ, ಸಾಕಷ್ಟು ತಿಂಗಳಾಯಿತು ಮಾಧ್ಯಮಗಳಲ್ಲಿ ಸಿಎಂ ಸ್ಥಾನದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅದಕ್ಕೊಂದು ಸುಖಾಂತ್ಯ ಆಡಬೇಕು. ಹೈಕಮಾಂಡ್ ನಾಯಕರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಗಿರಲಿ, ಅಥವಾ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿನೇ ಆಗಿರಲಿ, ಅಥವಾ ವಯನಾಡು ಸಂಸದೆ ಗಾಂಧಿ ಕುಟುಂಬದ ಯಾರೇ ಆಗಿರಲಿ, ಒಂದು ಕ್ಲಾರಿಟಿ, ರಾಜ್ಯದಲ್ಲಿ 5 ವರ್ಷ ಪೂರ್ಣಾವಧಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಥವಾ ಅಕ್ಟೋಬರ್ ಸೆಪ್ಟೆಂಬರ್ ಒಳಗಾಗಿ ಡಿ ಕೆ ಶಿಗೆ ಹಸ್ತಾಂತರ ಆಗುತ್ತೆ ಅಂಥೇಳಿ ಅಧಿಕೃತವಾದ ಘೋಷಣೆ ಯಾಕೆ ಮಾಡ್ತಾ ಇಲ್ಲ? ರಾಜ್ಯದಲ್ಲಿ ಕಾಂಗ್ರೆಸ್ನ ರಾಜ್ಯ ಮಟ್ಟದ ನಾಯಕರು ಈ ತರಹದ ಒತ್ತಡ ಮಾಡ್ತಾರೆ, ಎಐಸಿಸಿ ಅಥವಾ ಕೇಂದ್ರದ ನಾಯಕರು ಸುಮ್ಮನಿರ್ತಾರೆ. ಇಲ್ಲಿ ಚರ್ಚೆಯಾಗುತ್ತೆ, ಅಲ್ಲಿ ಸುಮ್ಮನಿರ್ತಾರೆ. ಒಂದೊಮ್ಮೆ ಅಲ್ಲಿ ಚರ್ಚೆ ಆದರೆ ಇಲ್ಲಿ ಸುಮ್ಮನಿರ್ತಾರೆ. ಒಟ್ಟಾರೆ ಚರ್ಚೆ ಆಗಲೂ ಬೇಕು, ಚರ್ಚೆ ಆಗದೆ ಇರಲೂ ಬೇಕು ಅನ್ನೋದಾದರೆ ಈ ಎರಡು ಸಂಭವಿಸೋದಿಲ್ಲ. ಸೊ ಈಗ ಸುರ್ಜೇವಾಲಾಗೂ ಕೂಡ ಅದೇ ತರಹ ಶಾಸಕರೊಬ್ಬರು ಮನವಿ ಮಾಡಿಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.